ಪಕ್ಷದ ನಾಯಕರ ಬಗ್ಗೆ ಹೇಳ್ತಾರೆ. ಸರ್, ಈಗ ಬೆಳಗಾವಿ ಅಧಿವೇಶನ ಅಂದರೆ ಉತ್ತರ ಕರ್ನಾಟಕಕ್ಕೆ ಪ್ರಾತಿನಿಧ್ಯ ಕೊಡಬೇಕು, ಆದರೆ ಇಲ್ಲಿವರೆಗೂ ಪ್ರಾತಿನಿಧ್ಯ ಆಗ್ತಾ ಇಲ್ಲ. ಆಡಳಿತ ಪಕ್ಷದವರು ಜವಾಬ್ದಾರಿ ಮರಿತಾ ಇದ್ದಾರೆ, ವಿರೋಧ ಪಕ್ಷಗಳು ನೀವು ಮರಿತಾ ಇದ್ದೀರಿ. ನಾಳೆ ನಾವು ಏನು ಹೋರಾಟ ಮಾಡ್ತಾ ಇದ್ದೀರಿ, ಆ ಹೋರಾಟ ಪೂರ್ತಿ ರೈತರಿಗೆ ಸಂಬಂಧಪಟ್ಟಿದ್ದು, ಉತ್ತರ ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ ಹೋರಾಟ. ನಾವು 2.5 ವರ್ಷ ಕಾದಿದ್ದೀರಿ. ಸರ್ಕಾರದ ಹನಿಮೂನ್ ಪೀರಿಯಡ್ ಎಲ್ಲ ಮುಗಿದೋಗಿದೆ. 2.5 ವರ್ಷ ಆದಮೇಲಾದರೂ ರೈತರ ಪರವಾಗಿ ನಿಲ್ತಾರೆ ಅಂತ ಹೇಳಿದ್ರೆ, ಈ ಸರ್ಕಾರ ರೈತರ ಪರವಾಗಿ ನಿಂತಿಲ್ಲ. ದೇಶದಲ್ಲೇ 2ನೇ ಸ್ಥಾನದಲ್ಲಿದೆ ಆತ್ಮಹತ್ಯೆಯಲ್ಲಿ ಮಾಡ್ಕೊಳ್ಳೋಂಥದ್ರಲ್ಲಿ. ಸುಮಾರು 2400ಕ್ಕೂ ಹೆಚ್ಚು ರೈತರ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಇವ್ರು ರೈತರ ಪರವಾಗಿ ಇದ್ದಿದ್ರೆ BJP ಅವ್ರು ರೈತರು ಎತ್ಕಟ್ತಾವ್ರೆ ಅಂತ ಮುಖ್ಯಮಂತ್ರಿ ಹೇಳ್ತಾ ಇದ್ದಾರಲ್ಲ, ಯಾಕೆ 2400 ಜನ ರೈತರ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ? ಸುಮಾರು 250-300 ಕಬ್ಬಿನ ಲಾರಿಗಳಿಗೆ ಬೆಂಕಿ ಯಾಕೆ ಇಡ್ತಾ ಇದ್ರು? ರೈತರ ಆತ್ಮಹತ್ಯೆಗಳು ಯಾಕೆ ಆಗ್ತಾ ಇತ್ತು? ಇಲ್ಲಿ ಏನಾಗಿದೆ ಅಂತಂದರೆ, ಸರ್ಕಾರದ ಖಜಾನೆ ಖಾಲಿ, ಕಾಂಗ್ರೆಸ್ಸಿನವರು ಜಾಲಿಯಾಗಿ ಓಡಾಡ್ತಾವ್ರೆ. ಅವ್ರಿಗೆ ಅಧಿಕಾರ, ಈಗಾಗಲೇ ಅಧ್ಯಕ್ಷರು ಹೇಳಿದ್ದಾರೆ, ಅಧಿಕಾರದ ಮದ ಏರ್ಬಿಟ್ಟಿದೆ. ಅವ್ರಿಗೆ ಅಧಿಕಾರ ಯಾರು ಬೇಕು, ಮುಖ್ಯಮಂತ್ರಿ ಯಾರಾಗಬೇಕು ಅನ್ನೋದು ಕಳೆದ 1 ವರ್ಷದಿಂದ ಚರ್ಚೆ. ಇವ್ರ ಕಾಲ್ ಅವರು, ಅವ್ರ ಕಾಲ್ ಇವರು, ಡಿನ್ನರ್ ಪಾಲಿಟಿಕ್ಸು, ಬ್ರೇಕ್ಫಾಸ್ಟ್ ಪಾಲಿಟಿಕ್ಸಲ್ಲೇ ಇದ್ದಾರೆ ಹೊರತು ರೈತರ ಬಗ್ಗೆ ಗಮನ ಕೊಡ್ತಾ ಇಲ್ಲ. ಇದರ ವಿರುದ್ಧವಾದಂಥ ಒಂದು ಹೋರಾಟ, ಕಾಂಗ್ರೆಸ್ ವಿರುದ್ಧವಾದಂಥ ಹೋರಾಟ. ಬನ್ನಿ, ರೈತರ ಪರವಾಗಿ ನಿಲ್ಲಿ, ಇಲ್ಲ ಅಂದರೆ ಜಾಗ ಖಾಲಿ ಮಾಡಿ ಮನೆಗೆ ಹೋಗಿ ರೈತರಿಗೆ ಒಳ್ಳೇದು ಮಾಡೋವಂಥ ಸರ್ಕಾರಕ್ಕೆ ಬರೋಕ್ಕೆ ಅವಕಾಶ ಮಾಡಿ ಅನ್ನೋ ಒಂದು ಬೇಡಿಕೆಯನ್ನು ಇಟ್ಕೊಂಡು ಇವತ್ತು ನಾವು ಹೋರಾಟವನ್ನು ಮಾಡ್ತಾಯಿದ್ದೀರಿ. ಕಬ್ಬಿರ್ಬೋದು, ಮೆಕ್ಕೆಜೋಳ ಇರ್ಬೋದು, ಈ ಥರದ ಒಂದು ಬೆಳೆಗಳೇನಿದೆ, ಈರುಳ್ಳಿ ಇರ್ಬೋದು, ಇದು ಪರಿಹಾರ, ಮಳೆ ಬಂದು ಹಾನಿಯಾಗಿದೆ, ಇನ್ನೂ ಪರಿಹಾರ ಘೋಷಣೆ ಮಾಡಿಲ್ಲ. ಇನ್ನು ನಾವೆಲ್ಲ ಹಿಂದೆ ಇದ್ದಾಗ DBT ಮುಖಾಂತರ ಇಮಿಡಿಯೇಟಾಗಿ 1 ತಿಂಗಳು 2 ತಿಂಗಳಲ್ಲಿ ಕೊಟ್ಟಿದ್ರಿ. ಯಡಿಯೂರಪ್ಪನವರು, ಬೊಮ್ಮಾಯಿಯವರು ಇದ್ದಾಗ, ನಾನು ರೆವಿನ್ಯೂ ಮಿನಿಸ್ಟ್ರ್ ಇದ್ದಾಗ. ಈಗ 6 ತಿಂಗಳಾದ್ರೂ ರೈತರಿಗೆ ಪರಿಹಾರ ಕೊಡ್ತಾ ಇಲ್ಲ. ಅದಕ್ಕೆ ರೈತರು ರೊಚ್ಚಿಗೆದ್ದಿದ್ದಾರೆ. ಅವ್ರ ಪರವಾಗಿ ನಾವು ಧ್ವನಿ ಎತ್ತುತ್ತಾ ಇದ್ದೀರಿ. BJP ಮೊದಲಿಂದನೂ ಕೂಡ, ಯಡಿಯೂರಪ್ಪನವ್ರು ಇರ್ಬೋದು, ಪಾರ್ಟಿ ಇರ್ಬೋದು, ಮೊದಲಿಂದನೂ ಕೂಡ ರೈತರ ಪರವಾದಂಥ ಹೋರಾಟದ ಮುಖಾಂತರನೇ ಇವತ್ತು BJP ಬೆಳೆದಿರುವಂಥದ್ದು. ಆ ದೃಷ್ಟಿಯಿಂದ ರೈತರ ಪರವಾಗಿ ಧ್ವನಿ ಎತ್ತುವಂಥ ಕೆಲಸವನ್ನು ನಾವು ಮಾಡ್ತೀರಿ. ವಿಧಾನಸಭೆ ಅಧಿವೇಶನದಲ್ಲೂ ಕೂಡ ನಾವು ನಿಲುವಳಿ ಸೂಚನೆಯನ್ನು ತಂದುಬಿಟ್ಟಿದ್ದೀರಿ, ಇವತ್ತೇ ತಂದಿದ್ದೀರಿ. ಸ್ಪೀಕರ್ ಅವರೇನೋ ಹೇಳಿದ್ದಾರೆ ಅಂತ ಹೇಳಿದ್ರಿ, ನಾವು ಆಲ್ರೆಡಿ ಬೆಳಗ್ಗೆ 10 ಗಂಟೆಗೆ ನಿಲುವಳಿ ಸೂಚನೆಯನ್ನು ಕೊಟ್ಟಿದ್ದೀರಿ. ಉತ್ತರ ಕರ್ನಾಟಕದ ಸಮಸ್ಯೆಗಳು ಚರ್ಚೆ ಆಗಬೇಕು, ರೈತರ ಆತ್ಮಹತ್ಯೆಗೆ ಪರಿಹಾರ ಸಿಗಬೇಕು, ಫ್ಲಡ್ಗೆ ಪರಿಹಾರ ಸಿಗಬೇಕು, ಇದನ್ನು ನಾವು ಕೊಟ್ಬಿಟ್ಟಿದ್ದೀರಿ. ಆದರೆ ಕಾಂಗ್ರೆಸ್ ಅವರು ಈಗ ನಮ್ಮ ಒತ್ತಾಯದ ಮೇರೆಗೆ ನಾಳೆ ಅಧಿವೇಶನ ನಡೆಯುವಾಗೆ ಉತ್ತರ ಕರ್ನಾಟಕದ ಬಗ್ಗೆ, ಫ್ಲಡ್ ಬಗ್ಗೆ ಅವಕಾಶವನ್ನು ಕೊಡ್ತಾ ಇದ್ದಾರೆ. ನಮ್ಮ ಹೋರಾಟಕ್ಕೆ ನಾವು ಈ ಪ್ರತಿಭಟನೆ ಈಗಾಗಲೇ ನಮ್ಮ ಸಮನ್ವಯ ಸಮಿತಿ, BJP JDS ಸಮನ್ವಯ ಸಮಿತಿಯಲ್ಲಿ ತೀರ್ಮಾನ ಆಗಿರೋ ಪ್ರಕಾರ ನಾವು ಈಗಾಗಲೇ ನಿಲುವಳಿ ಕೊಟ್ಟು ನಾವು ಚರ್ಚೆಗಿದ್ದೀರಿ. ಕಾಂಗ್ರೆಸ್ ಅವರು ಅದಕ್ಕೆ ಒಪ್ಪಿಗೆ ಕೊಡಬೇಕು, ಇಲ್ಲ ಅಂದರೆ ಸದನದಲ್ಲೇ ಧರಣಿ ಮಾಡಾದರೂ ಒಪ್ಪಿಸ್ತೀರಿ ನಾವು.